ಅಂದರೆ ಪರಮಾತ್ಮ ಪದ್ದಮ್ಮದಷ್ಟು ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಗ್ಯಾರಂಟಿಯನ್ನು ಪರಮಾತ್ಮ ಈ ವಾಣಿಯಲ್ಲಿ ನಮ್ಮೆಲ್ರಿಗೂ ಸ್ಪಷ್ಟ ಮಾಡಿದರು. ಎಲ್ಲರೂ ಅಮೃತ ವೇಳೆ ಯಾರು ಮಿಸ್ ಮಾಡ್ಕೊಂಡ್ರಿ ಬಾಬಾ ಅಂತ ಮಕ್ಕಳಿಗೆ ರಿಪೀಟ್ ಮಾಡ್ತಾರೆ. ರಿವಿಷನ್ ಆಗ್ತಾಯಿದೆ, ಎಲ್ರಿಗೂ ರಿವೈಸ್ ಆಗ್ತಿದೆ. ನಿರ್ಬಲರನ್ನು ಬಲವಾನ ಮಾಡುವಂತಹ ಸಹಾಯದ ಸಾಗರ, ಸಹಾಯ ಮಾಡುವಂಥ ಸಾಗರ ಬಾಪ್ ದಾದಾ ತನ್ನ ಸಾಹಸವುಳ್ಳ ಮಕ್ಕಳ ಪ್ರತಿ ಏನು ಹೇಳಿದರು ಅಂದರೆ, ಅಮೃತ ವೇಳೆ ಈ ದಿನ ಬಾಪ್ ದಾದಾ ತನ್ನ 4 ಕಡೆಯ ಧೈರ್ಯವಂತ ಮಕ್ಕಳನ್ನು ನೋಡ್ತಾ ಇದ್ದಾರೆ ಅಂದರು ಬಾಬ್ರವರು. ಆದಿಯಿಂದ ಇಲ್ಲಿಯ ತನಕ ಒಬ್ಬ ಬ್ರಾಹ್ಮಣ, ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಧೈರ್ಯದ ಆಧಾರದಿಂದ ಬಾಪ್ ದಾದಾರವರ ಸಹಯೋಗ ಅಥವಾ ಸಹಾಯಕ್ಕೆ ಪಾತ್ರನಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಬಾಬ್ರವರು. ಹಿಮ್ಮತ್ತೆ ಬಚ್ಚೆ ಮದದ್ ದೇ ಬಾಪ್ ಅಂತ ಹೇಳಿದರು ಬಾಬ್ರವರು. ಸಾಹಸ ನಿಮ್ಮದು ಮಕ್ಕಳೇ, ಒಂದು ಹೆಜ್ಜೆ ಸಾಹಸ ನಿಮ್ಮದಾದರೆ 1000 ಹೆಜ್ಜೆ ಪದಮದಷ್ಟು ನಾನು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ. ಮೊದಲು ನಿಮ್ಮ ಮನಸ್ಸಿನಿಂದ ಬುದ್ಧಿಯಿಂದ ನೀವು ಮೊದಲು ಧೈರ್ಯದ ಹೆಜ್ಜೆ ಇಡಬೇಕು ಅಂದರು ಬಾಬ್ರವರು. ಯಾವಾಗ ಎಲ್ಲಿ ಮಕ್ಕಳ ಸಾಹಸ ಇರ್ತದೆ ಅಲ್ಲಿ ನಾನು ಸಹಯೋಗ ಕೊಡಲಿಕ್ಕೆ ಹಾಜರಾಗ್ತೀನಿ ಅಂದರು ಬಾಬ್ರವರು. ಈ ವರದಾನದ ಪ್ರಮಾಣ ಪುರುಷಾರ್ಥದಲ್ಲಿ ನಂಬರ್ 1 ಮುಂದುವರಿತಾ ಹೋಗ್ತಾ ಇರುವಂತಹ ಮಕ್ಕಳು ನೀವು ಅಂದರು ಬಾಪ್ ದಾದಾರವರು. ಮಕ್ಕಳ ಒಂದು ಹೆಜ್ಜೆ ಸಾಹಸದ್ದು ಹಾಗೂ ತಂದೆಯದ್ದು ಪದ್ದಮ್ಮದಷ್ಟು ಹೆಜ್ಜೆಯ ಸಹಾಯ ಪ್ರತಿಯೊಂದು ಮಗುವಿಗೆ ಪ್ರಾಪ್ತಿಯಾಗಿದೆ ಅಂತ ಹೇಳಿದರು. ಹಾಗಾದರೆ ಧೈರ್ಯದ ಒಂದು ಹೆಜ್ಜೆ ಇಟ್ಟು ಪದಮದಷ್ಟು ಹೆಜ್ಜೆಯನ್ನು ಸ್ವಯಂ ಪರಮಾತ್ಮನಿಂದ ನಾವು ಮುಂದಿಡ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಪರಮಾತ್ಮ ಲೆಟರ್ ಮುಖಾಂತರ ನಮ್ಮೆಲ್ರಿಗೂ ಹೇಳಿದರು. ಮುರಳಿಯ ಆಧಾರವಾಗಿ ನಾವು ತಿಳ್ಕೊಬೇಕಾಗಿರೋದು, ನಿಶ್ಚಯದಿಂದ ಇರಬೇಕಾಗಿರೋದು ಏನಂದರೆ, ಶ್ರೀಮತದಂತೆ ನಡೆದಾದರೂ ನೋಡಬೇಕು ಒಂದು ಹೆಜ್ಜೆ. ನಾವು ಶ್ರೀಮತದಂತೆ ನಡೆದಾದರೂ ನೋಡಬೇಕು, ಸಾಹಸವನ್ನು ಇಟ್ಟಾದರೂ ನೋಡಬೇಕು, ಪವಿತ್ರತೆಯ ಮಾರ್ಗದಲ್ಲಿ ನಡೆದಾದರೂ ನೋಡಬೇಕು. ಸಾಹಸ ಅಷ್ಟು ಈಸಿ ಇಲ್ಲ, ಆದರೂ ಸಾಹಸ ನಿನ್ನದಿದೆ, ನಾನು ಪವಿತ್ರವಾಗಿರ್ತೀನಿ ಬಾಬಾ, ನಿನ್ನ ಶ್ರೀಮತದಂತೆ ನಡಿತೀನಿ ಅಂತ ಒಂದೇ ಒಂದು ಸಾಹಸದ ಹೆಜ್ಜೆ ಮುಂದಿಟ್ಟಿದ್ದೆ. ಆದರೆ ಮಕ್ಕಳೇ 1000 ಪಟ್ಟು ಅಷ್ಟೇ ಅಲ್ಲ, ಪದಮದಷ್ಟು. ಬಾಬಾ ಪದಮದಷ್ಟು ಅಂತ ಹೇಳ್ತಾರೆ. ಒಂದೊಂದು ಸಾರಿ ಬಾಬಾ 1000 ಅಷ್ಟೇ ಹೇಳ್ತಾರೆ. ಆದರೆ ಇಲ್ಲಿ 1000ನೂ ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, ಕೋಟಿ ಅಲ್ಲ, 10 ಕೋಟಿ ಅಲ್ಲ, ಅಬ್ಜಲ್ಲ, ಕಬ್ಜಲ್ಲ, ನೀಲಲ್ಲ, ಪದಮದಷ್ಟು ಪರಮಾತ್ಮ ಪದಮದಷ್ಟು ಹೆಜ್ಜೆಯನ್ನು ಮುಂದುವರಿಸ್ತಾನೆ. ಒಂದೇ ಒಂದು ಹೆಜ್ಜೆ ಸಾಹಸದಿಡಬೇಕಾಗಿದೆ ನಾವು ಅನ್ನುವಂಥ ಮಾತನ್ನು ಬಾಬಾ ಸ್ಪಷ್ಟ ಮಾಡಿದರು ನಮ್ಮೆಲ್ಲ ಮಕ್ಕಳಿಗೆ. ಯಾಕಪ್ಪ ಅಂದರೆ ಬಾಪ್ ದಾದಾರವರ ಪ್ರಾಮಿಸ್ ಅಂತ ಹೇಳ್ಬೋದು, ಆಸ್ತಿ ಅಂತ ಹೇಳ್ಕೊಡ್ರಿ ನೀವು ಎಲ್ಲ ಮಕ್ಕಳ ಪ್ರತಿಯಾಗಿ. ಮತ್ತು ಈ ಒಂದು ಶ್ರೇಷ್ಠ ಸಹಜ ಪ್ರಾಪ್ತಿಯ ಕಾರಣ 63 ಜನ್ಮದ ನಿರ್ಬಲ ಆತ್ಮಗಳು ಬಲವಾನರಾಗಿ ಮುಂದುವರಿತಾ ಹೋಗ್ತಾ ಇದ್ದೀರಿ. 63 ಜನ್ಮ, 63 ಜನ್ಮದ ನಿರ್ಬಲ ಆತ್ಮಗಳು ಬಲವಾನಾಗಿ ಮುಂದುವರಿತಾ ಹೋಗ್ತಾ ಇದ್ದಾರೆ. 63 ಜನ್ಮದಲ್ಲಿ ನಾವು ಹೇಗಿದ್ವಿ, ಬಲಹೀನರಾಗಿದ್ವಿ ಎನ್ನುವಂಥ ಮಾತನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ಬುದ್ಧಿ ಹೃದಯೇಶ್ವರನೊಂದಿಗೆ ಅಂಟಿಕೊಂಡಿದೆ. ಎಲ್ಲಿ? ಸೂಕ್ಷ್ಮ ವತನದಲ್ಲಿ. ಯಾರನ್ನು ನೋಡ್ತಾ ಇದೆ ದಿವ್ಯ ನೇತ್ರ? ಬಾಪ್ ದಾದಾರವರನ್ನು ನೋಡ್ತಾ ಇದೆ. ಬಾಪ್ ದಾದಾರವರ ಮಸ್ತಕದಿಂದ ನಿರಂತರ ಶಕ್ತಿಯ ಕಿರಣಗಳು, ಹೇಗೆ ಜ್ಞಾನ ಸ್ನಾನ, ಹೇಗೆ ಜ್ಞಾನದ ಮುತ್ತು ರತ್ನಗಳು ಪರಮಾತ್ಮ ಉಚ್ಚರಿಸ್ತಾ ಇದ್ದಾರೆ, ಹಾಗಾಗಿ ನನ್ನ ಆತ್ಮದಲ್ಲಿ ಪರಮಾತ್ಮ ಶಕ್ತಿ, ಆತ್ಮನ ಪವಿತ್ರತೆ ಹೆಚ್ಚಾಗ್ತಾ ಇದೆ. ಆತ್ಮದಲ್ಲಿರುವ ವಿಕರ್ಮಗಳೆಲ್ಲ ಭಸ್ಮ ಆಗ್ತಾ ಹೋಗ್ತಾ ಇದೆ. ಜ್ಞಾನ ಸ್ನಾನ ಮಾಡ್ತಾ ಇದ್ದೇನೆ. ನಾನು ಆತ್ಮ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಬಾಪ್ ದಾದಾ ಪ್ರಾಮಿಸ್ ಅಂತ ಹೇಳ್ರಿ, ಆಸ್ತಿ ಅಂತ ಹೇಳ್ರಿ, ಎಲ್ಲ ಮಕ್ಕಳ ಪ್ರತಿ ಇದೆ. ಏನಪ್ಪ ಅಂದರೆ, ಈ ಒಂದು ಶ್ರೇಷ್ಠ ಸಹಜ ಪ್ರಾಪ್ತಿಯ ಕಾರಣನೇ, ಈ ಶ್ರೇಷ್ಠ ಸಹಜ ಪ್ರಾಪ್ತಿಯ ಕಾರಣ 63 ಜನ್ಮದ ನಿರ್ಬಲ ಆತ್ಮಗಳು ಬಲವಾನರಾಗಿ
ಮುಂದುವರಿತಾ ನಡೀತಾ ಇದ್ದೀರಿ. ಬ್ರಾಹ್ಮಣ ಜನ್ಮವನ್ನು ಪಡೆದ ತಕ್ಷಣ ಮೊದಲನೇ ಧೈರ್ಯ ಯಾವುದು ಮಾಡಿದ್ವಿ ನಾವು? ಯಾವುದದು ಧೈರ್ಯ ಮಾಡಿರೋದು ನಾವು? ಬ್ರಾಹ್ಮಣ ಆದ ತಕ್ಷಣ ಒಂದು ಧೈರ್ಯ ಮಾಡಿದ್ವಿ ನಾವು, ಒಂದು ಸಾಹಸ ಇಟ್ವಿ. ಏನದು ಸಾಹಸ ರಾಜೇಶ್ವರಿ ಅಕ್ಕವ್ರೆ? ಏನದು ಸಾಹಸ? ಏನೋ ಒಂದು ಸಾಹಸವನ್ನು ಇಟ್ವಿ. ಏನದು ಸಾಹಸ? ಬ್ರಾಹ್ಮಣ ಆದ ತಕ್ಷಣ ಒಂದು ಸಾಹಸವನ್ನು ಇಟ್ವಿ. ಏನದು? ಏನು ಸಾಹಸ ಮಾಡಿದ್ವಿ ನಾವು? ಸಾಹಸ ಅಂದರೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ವಿ ಅಂತ ಮೀನಿಂಗ್. ಬ್ರಾಹ್ಮಣ ಜನ್ಮ ಪಡೆದ ತಕ್ಷಣ ಅಪ್ಪಾಜಿ ಒಂದು ಹೇಳ್ತಾರೆ, ಆಹಾ ಒಂದು ಮಾತನ್ನು ಧೈರ್ಯಶಾಲಿಗಳಾಗಿ ಮುಂದುವರಿತಾ ಹೋಗ್ತೇವೆ. ತಗೊಂಡು ಪ್ರಾಕ್ಟಿಕಲ್ ಹೆಜ್ಜೆ ಇಡ್ತೀವಿ. ಒಂದು ಧೈರ್ಯದ ಹೆಜ್ಜೆ. ಯಾವುದದು ಹೆಜ್ಜೆ? ಬಾಬಾ ಕೇಳ್ತಾ ಇದ್ದಾರೆ. ಯಾವ ಹೆಜ್ಜೆ? ಒಂದು ಹೆಜ್ಜೆಯನ್ನು ನಾವು ಮುಂದಿಟ್ವಿ. ಧೈರ್ಯದ ಒಂದು ಹೆಜ್ಜೆಯನ್ನು ನಾವು ಮುಂದಿಟ್ವಿ. ಬ್ರಾಹ್ಮಣ ಜನ್ಮವನ್ನು ಪಡೆದ ತಕ್ಷಣ ಮೊದಲನೇ ಧೈರ್ಯದ ಹೆಜ್ಜೆ ಯಾವುದು ಧಾರಣೆ ಮಾಡ್ಕೊಂಡ್ವಿ ನಾವು? ವಂಡರ್ಫುಲ್. ಪವಿತ್ರತೆ. ವಂಡರ್ಫುಲ್ ವೀಣಾಕ್ಕವರು. ಪವಿತ್ರತೆಯ ವಿಶೇಷತೆ ಧಾರಣೆಯನ್ನು ಮಾಡ್ಕೊಂಡ್ವಿ ಅಲ್ವಾ? ಏನು ಮಾಡ್ಕೊಂಡ್ವಿ? ಧಾರಣೆ ಯಾವ್ದು ಮಾಡ್ಕೊಂಡ್ವಿ? ಮೊದಲನೇ ಧೈರ್ಯ. ಯಾವುದು ಅಸಂಭವವನ್ನು ಸಂಭವ ಮಾಡಿ ತೋರಿಸ್ತದೆ, ನಾವು ತೋರಿಸಿದ್ವಿ. ಪವಿತ್ರತೆಯ ವಿಶೇಷತೆಯ ಧಾರಣೆಯನ್ನು ಮಾಡಿಕೊಂಡು ಯಾವುದು ಅಸಂಭವ ಅಂದ್ಕೊಳ್ತದೆ ಜಗತ್ತು, ಅದನ್ನು ನಾವು ಸಂಭವ ಅಂತ ಮಾಡಿ ತೋರಿಸಿದ್ವಿ. ಪವಿತ್ರತೆಯ ವಿಶೇಷತೆಯ ಧಾರಣೆಯನ್ನು ಮಾಡಿಬಿಟ್ಟು ಧೈರ್ಯದಿಂದ ದೃಢ ಸಂಕಲ್ಪವನ್ನು ಮಾಡಿದ್ವಿ. ನಾವು ಪವಿತ್ರರಾಗಲೇಬೇಕು. ಏನು ಮಾಡಿದ್ವಿ? ಧೈರ್ಯದಿಂದ ದೃಢ ಸಂಕಲ್ಪ, ಸಾಹಸದಿಂದ ಒಂದು ದೃಢ ಸಂಕಲ್ಪವನ್ನು ಮಾಡಿದ್ವಿ. ನಾವು ಪವಿತ್ರ ಆಗಲೇಬೇಕು. ಮತ್ತು ತಂದೆ ಪರಮಾತ್ಮ ಈಶ್ವರ್ ಅಲ್ಲ ಏನು ಮಾಡ್ತಾರೆ? ಪದ್ದಮ್ಮದಷ್ಟು ಏನು ಮಾಡ್ತಾರೆ? ಮದದ್ದನ್ನು ಕೊಟ್ಟರು. ಅಂದರೆ ಇದುವರೆಗೂ ಸಹಯೋಗ ಕೊಡ್ತಾ ಇದ್ದಾರೆ ಬಾಬ್ರವರು. ಇದುವರೆಗೂ ಪವಿತ್ರತೆ ಮ್ಯಾಟ್ರಲ್ಲಿ, ಪವಿತ್ರತೆಯ ವಿಷಯದಲ್ಲಿ ಯಾವ ಮಕ್ಕಳು ಸಾಹಸ ಇಟ್ಟು ನಡಿಬೇಕು ಅನ್ನುವಂತಹ ಇಚ್ಛುಕರಾದೀವಿ, ಅಂತಹ ಮಕ್ಕಳಿಗೆ ಪ್ರತಿನಿತ್ಯ ಪವಿತ್ರತೆಯ ಶಕ್ತಿ ಆಭಾಮಂಡಲ ಪರಮಾತ್ಮ ರಕ್ಷೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿಗೆ ಪ್ರತಿನಿತ್ಯ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ಇಂತಹ ಬಲೆ ಮಾಯಾವಿ ಪ್ರಪಂಚ, ರಾವಣ ಪ್ರಪಂಚದಲ್ಲಿ ಇದ್ದುಕೊಂಡು, ಗೃಹಸ್ಥದಲ್ಲಿದ್ದುಕೊಂಡು, ಪ್ರವೃತ್ತಿಯಲ್ಲಿದ್ದುಕೊಂಡು ಕಮಲದ ಹೂವಿನ ಹಾಗೆ ಹೇಗೆ ನಾವು ಪವಿತ್ರರಾಗಿದ್ದೀವಿ, ಅದಕ್ಕೆ ಕಾರಣ ನಾನಲ್ಲ. ಸ್ವಯಂ ನೀವೇ ನಾನು ಪುರುಷಾರ್ಥ ಮಾಡ್ತೀನಿ, ಯೋಗ ಮಾಡ್ತೀನಿ. ನಾನು ಪುರುಷಾರ್ಥ ಮಾಡುವುದರಿಂದನೇ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ನೋ, ಪರಮಾತ್ಮನ ಇಚ್ಛೆ ಇದೆ. ಪರಮಾತ್ಮ ನಮ್ಗೆ ಗೊತ್ತು, ಅವನಿಗೆ ಗೊತ್ತು. ಪರಮಾತ್ಮನಿಗೆ ಈ ಮಗುವಿನೇ ಕಲ್ಪದ ಹಿಂದೆ ವಿಜಯಿ ಆಗಿತ್ತು, ಈ ಮಗುವೇ ಈಗ ವಿಜಯಿ ಆಗೋದಿದೆ. ಹಾಗಾಗಿ ಹೆಜ್ಜೆ ಹೆಜ್ಜೆಯಲ್ಲಿ ಅವನೇ ಪುರುಷಾರ್ಥ ಮಾಡಿಸ್ತಾರೆ. ನಾನು ಮಾಡ್ತಾ ಇಲ್ಲ, ಇಲ್ಲಿ ಪರಮಾತ್ಮ ಬೆನ್ನತ್ತಿ ಮಾಡಿಸ್ತಾ ಇದ್ದಾರೆ. ಈ ಗ್ಯಾರಂಟಿ ಇದೆಯಾ ಎಲ್ರಿಗೂ? ರೇಖಾ ಹಾಕೋರೆ ಗ್ಯಾರಂಟಿ ಇದೆ ಅಲ್ವಾ? ಅಸಂಭವ ಅಂತ ತಿಳ್ಕೊಳ್ತಾರೆ, ಅದನ್ನು ಸಂಭವ ಮಾಡಿ ತೋರಿಸಿದ್ವಿ. ಪವಿತ್ರತೆಯ ವಿಶೇಷತೆಯ ಧಾರಣೆಯನ್ನು ಮಾಡಿ ಧೈರ್ಯದಿಂದ ದೃಢ ಸಂಕಲ್ಪವನ್ನು ಮಾಡಿದ್ವಿ. ನಾವು ಇವಾಗ ಪವಿತ್ರ ಆಗಲೇಬೇಕು. ಮತ್ತು ತಂದೆಗೆ ಪರಮಾತ್ಮನಿಂದ ಪರಮಗುಣ ಸಹಾಯವನ್ನು ನಾವು ಪಡೆದುಕೊಳ್ತಾ ಇದ್ವಿ, ಪಡೆದುಕೊಳ್ತಾ ಇದ್ವಿ ಪ್ರಾಕ್ಟಿಕಲ್ ಜೀವನದಲ್ಲಿ. ನೀವು ಆತ್ಮಗಳು ಆದಿ ಪವಿತ್ರರಾಗಿದ್ರಿ. ಬಾಬಾ ಹೇಳಿದರು, ಅನಾದಿ ಪರಮಧಾಮದಲ್ಲಿ ನಾವು ಪವಿತ್ರರಾಗಿ ಪವಿತ್ರರಾಗದೆ ಪರಮಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ವಾ? ಪವಿತ್ರರಾಗಿ ಹೋಗಿದ್ವಿ ಪರಮಧಾಮದಲ್ಲಿ. ಆದಿ ಪವಿತ್ರ. ಆದಿ ಅಂದರೆ ಸತ್ಯ ತ್ರೇತಾದಲ್ಲಿ ಕಂಪ್ಲೀಟ್ ಆತ್ಮ ಪ್ಯೂರ್ ಆಗಿರ್ತದೆ, ರಾಯಲ್ ಪ್ಯೂರ್ ಆಗಿರ್ತದೆ. ಪವಿತ್ರ ಇತ್ತು ಆತ್ಮ. ಅನೇಕ ಬಾರಿ ಪವಿತ್ರ ಆಗಿದ್ವಿ ನಾವು. ಬಾಬಾ ಹೇಳ್ತಾ ಇದ್ದಾರೆ, ಅಪ್ಪಾಜಿ ಹೇಳ್ತಾ ಇದ್ದಾರೆ, ಪರಮೇಶ್ವರ ಅಲ್ಲಾ ಹೇಳ್ತಾ ಇದ್ದಾರೆ, ಈಶ್ವರ್ ಹೇಳ್ತಾ ಇದ್ದಾರೆ. ಸ್ಪಷ್ಟ ಅನ್ನಿಸ್ತಾ ಇದೆಯಾ? ನಾವೇ ಪವಿತ್ರರಾಗಿದ್ವಿ. ಓಕೆನಾ? ಪಕ್ಕ ಇದಕ್ಕೆ ಒಪ್ಪಿಗೆ ಇದೆ ಎಲ್ರಿಗೂ? ಸುವರ್ಣಕ್ಕವರೇ ಒಪ್ಪಿಗೆ ಇದೆ ಅಲ್ವಾ? ಪಕ್ಕ ನಾವೇ ಪವಿತ್ರರಾಗಿದ್ವಿ ಆದಿಯಲ್ಲಿ. 20 ಜನ್ಮ. 12 + 8 ಅಂದರೆ ನಾವು ಆದಿ ದೇವತಾ ಸ್ವರೂಪದಲ್ಲಿ ಕಂಪ್ಲೀಟ್ ಪ್ಯೂರ್ ಆಗಿತ್ತು ಆತ್ಮ.
ಗೋಲ್ಡ್ ಆಗಿತ್ತು, ರಾಯಲ್ ಗೋಲ್ಡ್ ಆಗಿತ್ತು ಆತ್ಮ. ಯಾವುದೇ ವಿಕಾರಗಳಿರಲಿಲ್ಲ, ನಿರ್ವಿಕಾರಿಗಳಾಗಿದ್ವಿ. ಕರೆಕ್ಟಾ? ಅನಾದಿ ಆದಿ ಪವಿತ್ರರಾಗಿದ್ವಿ, ಅನೇಕ ಬಾರಿ ಪವಿತ್ರ ಆಗಿದ್ದೀವಿ ಮತ್ತು ಆಗ್ತೀವಿ. ಆಗ್ತದೆ, ಆತ್ಮ ಆಗ್ತಾ ಇರ್ತದೆ, ಪವಿತ್ರ ಆಗ್ತಾ ಇರ್ತದೆ ಅನೇಕ ಬಾರಿ ಅಂತಾರೆ ಬಾಬರವರು. ಇದೇನು ಹೊಸ ಮಾತಲ್ಲ ಅಂತ ಹೇಳಿದರು ಬಾಬರು. ಇದೇನಾದರೂ ಹೊಸ ಮಾತ ಮಕ್ಕಳೇ? ಇಲ್ಲ, ಹೊಸ ಮಾತಲ್ಲ. ನೀವು ಆಗಿದ್ರಿ, ಆಗ್ತಾ ಇದ್ದೀರಿ, ಆಗಿದ್ರಿ, ಹಾಕೋರಿದ್ದೀರಿ, ಆಗ್ತೀರಿ. ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ, ಪಾಪ ಮರ್ತೋಗಿದ್ದೀರಿ ನೀವು, ಅದಕ್ಕೆ ನಿಮ್ಮನ್ನು ಬೆನ್ನು ಹತ್ತಿದ್ದೀನಿ ನಾನು ಅಂತಾರೆ ಅಪ್ಪಾಜಿ. ಅನೇಕ ಬಾರ್ ಕಿ ಶ್ರೇಷ್ಠ ಸ್ಥಿತಿ ಕೋ ಫಿರ್ ಸೆ ಸಿರ್ಫ್ ರಿಪೀಟ್ ಕರ್ ರಹೆ ಹೋ, ಫಿನಿಶ್. ಇಷ್ಟೇ ಮಾಡ್ತಾ ಇರೋದು ಮಕ್ಕಳೇ ನೀವು. ಅನೇಕ ಬಾರಿ ಶ್ರೇಷ್ಠ ಸ್ಥಿತಿಯನ್ನು ಮತ್ತೆ ಮರಳಿ ವಾಪಸ್ಸಿಂದ ಈಗ ಬರೀ ರಿಪೀಟ್ ಮಾಡ್ತಾ ಇದ್ದೀರಿ ನೀವು. ಆಲ್ರೆಡಿ ಅನೇಕ ಬಾರಿ ನೀವು ಶ್ರೇಷ್ಠ ಸ್ಥಿತಿಯನ್ನು ಹೊಂದಿದವರಿದ್ರಿ ನೀವು. ಎಷ್ಟು 2500 ವರ್ಷಗಳು ನೋಡಿ, ಸತ್ಯ ತ್ರೇತಾದಲ್ಲಿ 2500 ವರ್ಷಗಳ ಕಾಲ ಆತ್ಮ ಕಂಪ್ಲೀಟ್ ಪ್ಯೂರ್ ಆಗಿತ್ತು. ಹೌದಲ್ವಾ? अभी भी आप पवित्र आत्माओं के भक्त आपके जड़ चित्रों के आगे पवित्रता की शक्ति मांगते रहते हैं. ಇವಾಗಲೂ ನೋಡಿ ಮಕ್ಕಳೇ, ನೀವು ಆತ್ಮಗಳು, ನೀವು ಪವಿತ್ರ ಆತ್ಮಗಳು, ನೀವು ಆತ್ಮಗಳ ಭಕ್ತರು ಏನಿದ್ದಾರೆ, ನಿಮ್ಮ ಜಡ ಚಿತ್ರಗಳ ಮುಂದೆ ಪವಿತ್ರತೆಯ ಶಕ್ತಿಯನ್ನು ಕೇಳ್ತಾ ಇರ್ತಾರೆ. ನಿಮ್ಮ ಪವಿತ್ರತೆಯ ಗೀತೆಯನ್ನು ಗುಣಗಾನ ಮಾಡ್ತಾ ಇರ್ತಾರೆ, ಪವಿತ್ರತೆಯ ಗೀತೆಯನ್ನು ಗುಣಗಾನ ಮಾಡ್ತಾ ಇರ್ತಾರೆ ನಿಮ್ಮ ಭಕ್ತ. ಇವಾಗ ನೋಡ್ರಿ ಬೇಕಂದ್ರೆ ಗುಣಗಾನ ಮಾಡ್ತಾ ಇರ್ತಾರೆ. ಫೋಟೋ ಸಾವಿರ ಇಟ್ಟಿರ್ತಾರೆ ಮನೆಯಲ್ಲಿ, ದೇವತೆಗಳ ಫೋಟೋ. ಯಾರು ಅವೆಲ್ಲ? ನಾವು ಇಷ್ಟ ದೇವಿ, ಅಷ್ಟ ಶಕ್ತಿ, ಇಷ್ಟ ದೇವರುಗಳದೇ ಫೋಟೋ ಇಟ್ಟಿದ್ದಾರೆ ನೋಡಿ. ಹನುಮಾನ್ ಇದೆ, ಲಕ್ಷ್ಮೀ ಇದೆ, ಸರಸ್ವತಿ ಇದೆ, ಬಾಲಾಜಿ ಇದೆ, ನಾರಾಯಣ ಇದೆ, ಎಲ್ಲ ನಮ್ಮದೇ ಫೋಟೋಗಳನ್ನಿಟ್ಟು ಪೂಜಿಸ್ತಾ ಇದ್ದಾರೆ ಭಕ್ತಿಯಲ್ಲಿ ಅಲ್ವಾ? ಹೌದು ಅಲ್ವೋ? ಹೌದಲ್ವಾ? ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಪವಿತ್ರತೆಯ ಗೀತೆಯ ಗುಣಗಾನ ಮಾಡ್ತಾ ಇದ್ದಾರೆ ಭಕ್ತ ಆತ್ಮಗಳು ಇನ್ನೂ ಆದರೂ ಮಕ್ಕಳೇ ಅಂತಾರೆ. ನಿಮ್ಮದೇ ಆದ ಒಂದು ಪ್ಯೂರಿಟಿಯ ಒಂದು ಅದು ನಮಗೆ ಕಾಣಿಸ್ಬೇಕು. ನಾವು ಯಾವಾಗ ಬಾಬನ ಅರಿತುಕೊಂಡ್ವಿ, ಯಾವಾಗ ಅರ್ಥ ಆಗಬೇಕು, ಇವುಗಳೆಲ್ಲ ಫೋಟೋ ನಮ್ಮದೇ ಅಲ್ವಾ? ಜಡಮೂರ್ತಿಯ ಚಿತ್ರ ನನ್ನದೇ ಅಲ್ವಾ ಇದು? ಹೌದು ಅಲ್ವೋ? ಮಕ್ಕಳೇ, ದುರ್ಗಾದೇವಿ ಫೋಟೋ ನೋಡಿದ್ರೆ ನೀವೇ ಅನಿಸುತ್ತೆ ತಾನೇ ನಿಮಗೆ. ರಾಜರಾಜೇಶ್ವರಿ ಅಕ್ಕವರು 3 ಜನ ಇದ್ದೀರಿ. ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ರೆ ನಾನೇ ಮೂರ್ತಿ. ಇಲ್ಲಿ ಬಂದಿರೋ ಎಲ್ಲ ಆತ್ಮಗಳಿಗೆ ನಾನೇ ಅವರ ಶುದ್ಧ ಹಾಗೂ ಮನೋಕಾಮನೆಗಳನ್ನು, ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಅನಿಸುತ್ತೆ ತಾನೇ. ಈ ಅನುಭವದಲ್ಲಿ ಬರಬೇಕು ಅಂತಾರೆ ಬಾಬರವರು. ಅಂದರೆ ಇದೀವಿ ನಾವು. ನಿಮ್ಮ ಪವಿತ್ರತೆಯ ಗೀತೆಯನ್ನು ಗುಣಗಾನ ಮಾಡ್ತಾರೆ ಯಾರು? ಭಕ್ತ ಆತ್ಮಗಳು. ಜೊತೆಗೆ ನಿಮ್ಮ ಪವಿತ್ರತೆಯ ಒಂದು ಸಂಕೇತ ಪ್ರತಿಯೊಂದು ಪೂಜ್ಯ ಆತ್ಮನ ಮೇಲೆ ಲೈಟ್ನ ಕಿರೀಟವಿದೆ. ಅಂಡರ್ಲೈನ್. ಪ್ರತಿಯೊಂದು ಪೂಜ್ಯ ಆತ್ಮನ ಮೇಲೆ ಲೈಟ್ನ ಕಿರೀಟ ಇದೆ. ಲೈಟ್ ಅಂದರೆ ಪವಿತ್ರತೆಯ ಕಿರೀಟ. ऐसे स्मृति द्वारा समर्थ बनाया अर्थात बाप की मदद से आप निर्बल से बलवान बन गए. ನೋಡಿ, ಈ ತರಹ ಸ್ಮೃತಿಯ ಮುಖಾಂತರ ಸಮರ್ಥರನ್ನಾಗಿ ಮಾಡಿದ್ರಿ. ಅಂದರೆ ತಂದೆಯ ಸಹಾಯದಿಂದ ನೀವು ನಿರ್ಬಲರಿದ್ರಿ ಮಕ್ಕಳೇ. ನೀವು ನಿರ್ಬಲರಿಂದ ನೀವು ಬಲವಾನರಾಗ್ಬಿಟ್ರಿ. ಬಲವಾನ್ ಅಂದರೆ ಶಕ್ತಿ ಉಳ್ಳಂಥವರಾಗಿಬಿಟ್ರಿ ಅಂತಾರೆ ಬಾಬರವರು. इतने बलवान बने जो विश्व को चैलेंज करने के निमित्त बने हो. ಇಷ್ಟೊಂದು ಬಲವಾನಾಗಿದ್ದೀರಿ, ಇಷ್ಟೊಂದು ಪವರ್ಫುಲ್ ಆಗಿದ್ದೀರಿ, ಇಷ್ಟೊಂದು ಶಕ್ತಿಶಾಲಿ ಆತ್ಮ ಆಗಿದ್ದೀರಿ, ಇಷ್ಟೊಂದು ಬಲವಾನರಾಗಿದ್ದೀರಿ. ಯಾರು ವಿಶ್ವಕ್ಕೇ ಚಾಲೆಂಜ್ ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಿ. ಯಾವ ವಿಷಯದಲ್ಲಿ ಚಾಲೆಂಜ್ ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಿ? ನಾವು ವಿಶ್ವವನ್ನು ಪಾವನರನ್ನಾಗಿ ಮಾಡೇ ತೋರಿಸ್ತೀವಿ ಅನ್ನುವಂಥ ಚಾಲೆಂಜನ್ನು ಮಾಡಿದ್ದೀವಿ. ವಿಶ್ವ ಅಂದರೆ
ಈ ಪ್ರಪಂಚ ಹೇಗಾಗಿದೆ ಅಂದರೆ ಅಪವಿತ್ರವಾಗಿದೆ, ಕಿಚ್ಚಡ ಆಗಿದೆ, ಗಲೀಜಾಗಿದೆ, ಗಂದಗಿ ಆಗಿದೆ ಅಲ್ವಾ. ಇದನ್ನು ಪಾವನ ಮಾಡಿ ತೋರಿಸ್ತೀವಿ ಅನ್ನುವಂತಹ ಚಾಲೆಂಜನ್ನು ಮಾಡಿದಿರಿ ನೀವು. ನಿರ್ಬಲರಿಂದ ಇಷ್ಟೊಂದು ಬಲವಾನ್ ಆಗಿದ್ದೀರಿ. ಯಾರೋ ದ್ವಾಪರದ ನಾಮಿಗ್ರಾಮಿ ಋಷಿ ಮುನಿಗಳು, ಮಹಾನ್ ಆತ್ಮಗಳು ಯಾರ ಒಂದು ಮಾತು ಅಂದರೆ ವಿಶೇಷವಾಗಿ ಋಷಿಮುನಿಗಳಿಗೂ ಕೂಡ ಏನು ಅನಿಸ್ತಾ ಇತ್ತು ಅಂದರೆ ಅಸಾಧ್ಯವಾದಂಥ ಮಾತನ್ನು ನೀವು ಸಾಧ್ಯ ಮಾಡಿ ತೋರಿಸ್ತಾ ಇದ್ದೀರಿ ಅಂತಾರೆ ಬಾಬ್ರವರು. ಯಾವ ಮಾತನ್ನು ಅವರು ಖಂಡಿತ ಮಾಡ್ತಾ ಇದ್ದಾರೆ, ಇವಾಗಾದರೂ ಖಂಡಿತ ಮಾಡ್ತಾ ಇದ್ದಾರೆ ಋಷಿಮುನಿಗಳು, ಮಹಾಮಂಡಲೇಶ್ವರ ಸ್ವಾಮಿಗಳೆಲ್ಲ ಏನು ಖಂಡಿತ ಮಾಡ್ತಾ ಇದ್ರು ಅಂದರೆ ಪ್ರವೃತ್ತಿಯಲ್ಲಿರುತ್ತಾ ಪವಿತ್ರತೆಯಿಂದ ಇರುವುದು ಅಸಂಭವವಾಗಿದೆ. ಸ್ವಯಂ ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ, ಪ್ರವೃತ್ತಿಯಲ್ಲಿದ್ದುಕೊಂಡು ಪವಿತ್ರರಾಗಿರುವಂಥದ್ದು ಅಸಂಭವ ಅಂತ ಋಷಿಮುನಿಗಳು, ಮಹಾಮಂಡಲೇಶ್ವರಗಳು ಹೇಳಿ, ಸನ್ಯಾಸಿಗಳೆಲ್ಲ ಹೇಳ್ತಾರೆ. ಆಗ ಅವ್ರ ಕಾಪೂಸ್ ಏಕ್ ಹಿ ಜಾಗ ಮೇ ನಹಿ ರಹ ಸಕ್ತೆ ಅಂತ ಹೇಳ್ತಾರೆ ಬಾಬಾ ಒಂದು ಮುರಳಿಯಲ್ಲಿ. ಬೆಂಕಿ ಮತ್ತು ಅರಳಿ ಒಂದೇ ಕಡೆ ಇರಲಿಕ್ಕೆ ಆಗತ್ತಾ? ಸೂಕ್ಷ್ಮವಾದ ಮಾತನ್ನು ಬಾಬಾ ಹೇಳ್ತಾ ಇದ್ದಾರೆ. ಬೆಂಕಿ ಮತ್ತು ಅರಳಿ ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ಸನ್ಯಾಸಿ ಆತ್ಮಗಳು, ಮಹಾನ್ ಆತ್ಮಗಳು, ಋಷಿಮುನಿಗಳು ಹೇಳ್ತಾ ಇದ್ರು. ಅಸಂಭವ ಅಂತ ಹೇಳ್ತಾ ಇದ್ರು. ಅಸಂಭವ ಅಂತ ಹೇಳ್ತು. ಪ್ರವೃತ್ತಿಯಲ್ಲಿ ಇದ್ದುಕೊಂಡು ಪವಿತ್ರ ಇರುವುದು ಅಸಂಭವ ಅಂತ ಹೇಳ್ತಾ ಇದ್ರು. ಸ್ವಯಂವನ್ನು ಈಗಿನ ದಿನಗಳ ಸಮಯ ಪ್ರಮಾಣ ತಮ್ಮಗೋಸ್ಕರನೂ ಕಠಿಣ ಅಂತ ತಿಳ್ಕೊಂಡಿದ್ದಾರೆ ಇವಾಗಲೂ ಕೂಡ. ಮತ್ತು ನೀವು ಅವರ ಮುಂದೆ ನ್ಯಾಚುರಲ್ ರೂಪದಲ್ಲಿ ವರ್ಣನೆ ಮಾಡ್ತೀರಿ. ನ್ಯಾಚುರಲ್ ರೂಪದಲ್ಲಿ ವರ್ಣನೆ ಮಾಡ್ತೀರಿ ಅವ್ರ ಮುಂದೆ. ಏನು यहाँ तो आत्मा का अनादि आदि निजी ಸ್ವರೂಪ ಹೇ. ಏನದು ಪವಿತ್ರತೆ ಅನ್ನೋದು ಏನಿದೆಯಲ್ಲ, ಆತ್ಮನ ಅನಾದಿ ಆದಿ ನಿಜವಾದ ಸ್ವರೂಪ ಇದೆ ಅಂತ ವರ್ಣನೆ ಮಾಡ್ತೀರಿ ನೀವು ಅವ್ರ ಮುಂದೆ ಅಂತಾರೆ ಬಾಬ್ರವರು. ಇದರಲ್ಲಿ ಕಷ್ಟ ಎಲ್ಲಿಂದ ಬಂತು, ಕಷ್ಟ ಹೇಗೆ ಅಂತ ವಾಪಸ್ ನಾವು ಅವ್ರನ್ನ ಕ್ವಶನ್ ಕೇಳುವ ಲೆವೆಲ್ಗೆ ಬಂದಿದ್ದೀವಿ. ಅಷ್ಟು ತಾಕತ್ತು ಪವಿತ್ರತೆಯಲ್ಲಿ. ಇದಕ್ಕೆ ಹೇಳಲಾಗ್ತದೆ ಹಿಮ್ಮತ್ತೆ ಬಚ್ಚೆ ಮದದ್ದೇ ಬಾಪ್. ಇದಕ್ಕೆ ಹೇಳಲಾಗ್ತದೆ ಧೈರ್ಯವಂತ ಮಗು, ಸಹಾಯ ಮಾಡುವಂತಹ ಪರಮಾತ್ಮ. ಅಸಂಭವ ಸಹಜ ಅನುಭವ ಆಗಿದೆ ಹಾಗೂ ಆಗ್ತಾ ಇದೆ. ಅಸಂಭವ ಅನ್ನೋದೇನಿತ್ತಲ್ಲ ಅದು ಸಹಜ ಅನ್ನಿಸ್ತದೆ. ಯಾವುದು ಪವಿತ್ರತೆ ಇದೆಯಲ್ವಾ, ಬೆಂಕಿ ಮತ್ತು ಅರಳಿ ಒಂದೇ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬೆಂಕಿ ಹತ್ಕೊಳ್ತದೆ ಅನ್ನುವಂಥ ಜಗತ್ತು ಯಾವುದು ಅಸಂಭವ ಇದೆ ಅದು ಸಂಭವ ಅಂತ ಪ್ರಾಕ್ಟಿಕಲ್ ಜೀವನದಲ್ಲಿ ಯಾರ ಕೈಲಿ ಮಾಡಿ ತೋರಿಸ್ಲಿಕ್ಕೆ ಆಗ್ತದೆ ಅಂದರೆ ನಾವು ಬ್ರಾಹ್ಮಣ ಮಕ್ಕಳ ಕೈಲಿ ಮಾಡಿ ತೋರಿಸ್ಲಿಕ್ಕೆ ಆಗ್ತಾ ಇದೆ. ಕೋಟಿಯಲ್ಲಿ ಕೆಲವರು ಸಂಪೂರ್ಣ ಪವಿತ್ರ ಬ್ರಾಹ್ಮಣರು ನಾವಿದ್ದೀವಿ. ಅದನ್ನು ಬಾಬಾ ಸ್ಪಷ್ಟ, ನೀವು ಧೈರ್ಯದ ಒಂದು ಹೆಜ್ಜೆ ಇಟ್ಟಿದ್ದೀರಿ. ಬಾಬಾ ನಾನು ಪವಿತ್ರತೆಯಿಂದ ಇರಬೇಕು, ನನಗೆ ಪವಿತ್ರತೆ ರಕ್ಷಾ ಕವಚ ಹಾಕು, ನೀನು ಸಾಕು, ನಾನು ನಿನ್ನ ಶ್ರೀಮತದಂತೆ ನಡೀತೀನಿ. ಅದು ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಾನು ಮಾತ್ರ ಪವಿತ್ರತೆಯ ಬಾರ್ಡರ್ ಲೈನ್ ದಾಟುವುದಿಲ್ಲ ಅನ್ನುವ ಗ್ಯಾರಂಟಿ, ಧೈರ್ಯದ ಒಂದು ಹೆಜ್ಜೆಯನ್ನಿಟ್ಟು ನಡೀತಾ ಇರುವಂತಹ ವಿಶೇಷ ಪವಿತ್ರ ಮಕ್ಕಳಿಗೆ ಪರಮಾತ್ಮ ಹೇಳ್ತಾರೆ, ನೀವು ನಡೀತಾ ಇದ್ದೀರಿ ಮಕ್ಕಳೇ, ನನಗೆ ಗೊತ್ತು, ನಾನು ಶಕ್ತಿ ತುಂಬಿದಲ್ಲಿ ನಡೀತಾ ಇದ್ದೀರಿ. ಅದೊಂದು ಬುದ್ಧಿಯಲ್ಲಿ ಇಟ್ಕೋಬೇಕು. ಬಾಬಾ ಶಕ್ತಿ ತುಂಬಿದಲ್ಲಿ ನಾವು ನಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ನಾವೇ ನಡೀತಾ ಇದ್ದೀವಿ ಅನ್ನೋದು ರಾಂಗ್. ನಾವೇ ನಡೀತಿದ್ವಿ, ಬಾಬಾ ಹೇಳಿದ್ರು ನಾವು ನಡೀತಾ ಇದ್ವಿ. ನೋ, ಪರಮಾತ್ಮ ಶಕ್ತಿ ತುಂಬ್ತಾ ಇದ್ದಾರೆ ಅಲ್ಲಿ. ಪ್ರತಿನಿತ್ಯ ಶಕ್ತಿ ತುಂಬ್ತಾ, ಪವಿತ್ರತೆಯ ತಾಕತ್ತನ್ನು ತುಂಬ್ತಾ ಇದ್ದಾರೆ. असंभव सहज अनुभव आयतु करेक्टा ಆಗ್ತಾ ಇದೆ ಕರೆಕ್ಟಾ जितना ही वहाँ असंभव कहते हैं उतना ही आप अति सहज कहते हो ಎಷ್ಟೆಷ್ಟು ಅವರು ಅಸಂಭವ ಅಂತ ಹೇಳ್ತಾರೆ ಅಷ್ಟಷ್ಟು ನೀವು ಅತಿ ಸಹಜ ಅಂತ ಹೇಳ್ತೀರಿ ಅವರು ಪವಿತ್ರತೆಯಿಂದ ಇರುವುದು ಪ್ರವೃತ್ತಿಯಲ್ಲಿದ್ದುಕೊಂಡು ಅದು ಸಾಧ್ಯನೇ ಇಲ್ಲ ಅಂತಾರೆ ಸನ್ಯಾಸಿಗಳು ಅಷ್ಟು ಅವರಿಗೆ ನೀವು ವಾಪಸ್ ಏನು ಹೇಳ್ತೀವಿ ನಾವೆಲ್ಲ ವಾಪಸ್ ಏನು ಹೇಳ್ತೀವಿ ಅದು ಅತಿ ಸಹಜ ಈಸಿಯೆಸ್ಟ್ ವೇ ಈಸಿ ಇದೆ ಯಾವಾಗ ಈಸಿ ನೋಡಿ ಬೇರೆ ಯಾರು ಪರಮಾತ್ಮನನ್ನು ಅರಿತುಕೊಂಡಿಲ್ಲ ಅವರಿಗೆ ಟಫ್ ಆಗುತ್ತೆ ಯಾಕೆ ಹೇಳ್ರಿ ಪರಮಾತ್ಮ ಬಂದಿದ್ದಾರೆ ಪರಮಾತ್ಮ ಇದ್ದಾರೆ ಅವರು
ಅವರನ್ನು ಯಾರು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಅವರಿಗೆ ಮಾತ್ರ ಇಂಪಾಸಿಬಲ್ ಇದೆ. ಅದು ಅವರಿಗೆ ಮಾತ್ರ ಪವಿತ್ರತೆಯ ಮ್ಯಾಟ್ರ್ ಇಂಪಾಸಿಬಲ್ ಇದೆ. ಯಾರು ಪರಮಾತ್ಮನನ್ನು ಅರಿತುಕೊಂಡಿದ್ದೇವೆ ಅವರಿಗೆ ಪಾಸಿಬಲ್ ಇದೆ. ಯಾಕೆ ಹಾಗೆ? ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪಾಸಿಬಲ್ ಇದೆ. ಯಾಕೆ? ಪ್ರತಿನಿತ್ಯ ಪರಮಾತ್ಮ ಬ್ರಹ್ಮಾಂಡವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಬಂದು ಆ ಪವಿತ್ರತೆಯ ತಾಕತ್ತನ್ನು ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಆ ಕಾರಣಕ್ಕೆ ಮಾತ್ರ ಪಾಸಿಬಲ್ ಆಗಿದೆ. ಇಲ್ಲಾಂದರೆ ಅವ್ರ ಹಾಗೆ ನಾವು ಇಂಪಾಸಿಬಲ್ ಅಂತ ಹೇಳ್ತಾ ಅಡ್ಡಾಡ್ತಿದ್ವಿ. ಪಾಸಿಬಲ್ ಅಂತ ಎಷ್ಟು ಧೈರ್ಯದಿಂದ ಹೇಳ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಪರಮಾತ್ಮ ಶಕ್ತಿ ನನ್ನಲ್ಲಿ ಬರ್ತಾ ಇದೆ. ಪ್ರತಿನಿತ್ಯ ನನ್ನ ಆತ್ಮ ಚಾರ್ಜ್ ಆಗ್ತಾ ಇದ್ದೀನಿ ಆ ಪವಿತ್ರತೆಯ ಕಿರಣಗಳಲ್ಲಿ. ಪ್ರತಿನಿತ್ಯ ಪರಮೇಶ್ವರ ಅಲ್ಲ ಪರಮಧಾಮದಿಂದ ಬಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ನನಗೆ. ಆ ಉದ್ದೇಶಕ್ಕೆ ಮಾತ್ರ ಪಾಸಿಟಿವ್ ಆಗಿ ನಾವು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ. ಪವಿತ್ರತೆಯ ಮ್ಯಾಟ್ರಲ್ಲಿ ಬಹಳ ಈಸಿಯೆಸ್ಟ್ ಇದೆ ಇದು ಅಂತ ಹೇಳ್ತಾ ಇದ್ದೀವಿ. ಅತಿ ಸಹಜ. ಅವರು ಅತೀ ಅಸಂಭವ ಅಂತಾರೆ, ನಾವು ಅತೀ ಸಹಜ ಯಾಕೆ ಹೇಳ್ತಿದ್ವಿ ಅಂದರೆ ಈ ಒಂದು ನಮಗೆ ಬ್ಯಾಕ್ ಬೋನ್ ಪವಿತ್ರತೆಯ ಶಕ್ತಿ, ಪವಿತ್ರತೆಯ ಸಾಗರನಲ್ಲಿ ಮುಳುಗ್ತಾ ಇದೀವಲ್ವಾ. ಪವಿತ್ರತೆಯ ಬಾರ್ಡರ್ ಪರಮಾತ್ಮ ಹಾಕ್ತಾ ಇರುವುದಕ್ಕೆ ನಾವು ರಕ್ಷಿಸಲ್ಪಡ್ತಾ ಇದ್ದೇವೆ ಈಶ್ವರನಿಂದ ಪವಿತ್ರತೆಯ ಮ್ಯಾಟ್ರಲ್ಲಿ. ಕರೆಕ್ಟಾ? ಕೋಟಿಯಲ್ಲಿ ಕೆಲವರಿಗೆ ಅನುಭವ ಇರ್ತದೆ. ಬಾಬಾ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಕ್ಕಳು. जितना ही वहाँ असंभव कहते हो उतना ही आप अति सहज कहते हो. तो बाप ने नॉलेज की शक्ति की मदद और याद द्वारा आत्मा के पावन स्थिति के अनुभूति की शक्ति की मदद से परिवर्तन कर लिया. ಹಾಗಾದರೆ ತಂದೆಯ ನಾಲೆಜ್, ಜ್ಞಾನದ ಶಕ್ತಿಯ ಸಹಾಯ, ಸಹಯೋಗ ಹಾಗೂ ನೆನಪಿನ ಮುಖಾಂತರ ಆತ್ಮದ ಪವಿತ್ರತೆ ಅಥವಾ ಪಾವನ ಸ್ಥಿತಿಯ ಅನುಭೂತಿಯ ಶಕ್ತಿಯ ಸಹಯೋಗದಿಂದ ಪರಿವರ್ತನೆ ಮಾಡಿದ್ದಾರೆ ಬಾಬರವರು. ಪರಮಾತ್ಮ ಶಕ್ತಿ, ಪವಿತ್ರತೆಯ ಶಕ್ತಿ ಆಧಾರದಿಂದ ಪರಿವರ್ತನೆ ಮಾಡ್ಕೊಂಡಿದ್ದೀವಿ ನಾವು ಆ ಒಂದು ಸ್ಟ್ರಾಂಗ್ ಸಂಕಲ್ಪದಿಂದ. ಯಹ ಹೇ ಪಹಲೆ ಕದಮ್ ಕಿ ಹಿಮ್ಮತ್ ಪರ್ ಬಾಪ ಕಿ ಪದಮ ಗುಣ ಮದದ್. ಇದಾಗಿದೆ ಮೊದಲನೇ ಹೆಜ್ಜೆಯ ಧೈರ್ಯದ ಮೇಲೆ ತಂದೆಯ ಪದಮದಷ್ಟು ಸಹಾಯನ ಮೊದಲನೇ ಹೆಜ್ಜೆ. ಬಾಬಾ ನಾನು ಪ್ಯೂರ್ ಆಗಿದ್ದು ತೋರಿಸ್ತೀನಿ ಅಂತ ಏನು ಹೆಜ್ಜೆ ಕಿತ್ತಿಟ್ವಿ ನಾವು ಪ್ರಾಕ್ಟಿಕಲ್ ಜೀವನದಲ್ಲಿ. ಎಂತಹದ್ದೇ ಬಂದರೂ ಕೂಡ ಅಲ್ಲಿ ನೋಡಿ ಬಾಬಾ ಸಹಯೋಗ ಕೊಡ್ತಾ ಇದ್ದಾರೆ ಹೆಜ್ಜೆಯಲ್ಲಿ. ಪದಮದಷ್ಟು ಸಹಯೋಗ ಅಂದರೆ ಸಂಗಮದುದ್ದಕ್ಕೂ ಪ್ಯೂರ್ ಆಗಿದ್ದು ತೋರಿಸ್ತೀವಿ ನಾವು ತೋರಿಸ್ತೀವಿ ಅಂದರೆ ನಮ್ಮಲ್ಲಿ ಆ ಒಂದು ಧೈರ್ಯ ಇದೆ. ಸಾಹಸದ ಒಂದು ಹೆಜ್ಜೆ ಇಟ್ಟಿರೋ ಕಾರಣ ಪರಮಾತ್ಮ ನೆಕ್ಸ್ಟ್ ಜೀವನದಲ್ಲಿ ನಡೀತಾ ಇರುವಂಥ ಪದಮದಷ್ಟು ಹೆಜ್ಜೆಯಲ್ಲೂ ಪರಮಾತ್ಮ ನಮ್ಮನ್ನು ನಡೆಸ್ತಾ ಇದ್ದಾನೆ ಶಕ್ತಿಯನ್ನು ತುಂಬಿ ಅನ್ನುವುದು ಗ್ಯಾರಂಟಿ ಅನುಭವ ಆಗಬೇಕು. ऐसे ही माया जीत बनने के लिए चाहे कितने भी भिन्न रूप से माया वार करने के लिए आदि से अब तक आती रहती है. ಇದೇ ತರಹ ಮಾಯಾಜಿತರನ್ನಾಗಿ ಮಾಡುವುದಕ್ಕಾಗಿ ಬಲೆ ಎಷ್ಟೇ ಭಿನ್ನ ರೂಪದಿಂದ ಮಾಯೆ ವಾರ್ ಯುದ್ಧವನ್ನು ಮಾಡುವುದಕ್ಕಾಗಿ ಆದಿಯಿಂದ ಇಲ್ಲಿಯ ತನಕ ಬರ್ತಾ ಇರ್ತದೆ. ಕಭಿ ರಾಯಲ್ ರೂಪ से आती है, कभी प्रख्यात रूप में आती, कभी गुप्त रूप में आती और कभी आर्टिफिशियल ಈಶ್ವರ್ಯ ರೂಪ ಮೇ ಆತಿ ಹೇ. ಅಂಡರ್ಲೈನ್ ಇವಾಗ ನಡೀತಾ ಇದೆ ಆರ್ಟಿಫಿಷಿಯಲ್ ಈಶ್ವರ್ಯ ರೂಪ ನಡೀತಾ ಇದೆ. ಕೆಲವೊಬ್ರು ಏನಾಗಿದ್ದಾರೆ ಒಳ್ಳೊಳ್ಳೆ ಆತ್ಮ ಬಾಬಾ ಸ್ಪಷ್ಟ ಮಾಡಿದ್ದಾರೆ. ಆದರೂ ಕೂಡ ಆರ್ಟಿಫಿಷಿಯಲ್ ಬಾಬಾ ಅಂತ ತೋರಿಸ್ಕೊಂಡು ಅಡ್ಡಾಡ್ತಿದ್ದಾರಲ್ಲ ಅಂಥವ್ರ ಕಡೆ ವಾಲ್ತಾ ಇದ್ದಾರೆ ಮೋಸ್ಟ್ ಆಫ್ ದಿ ಆತ್ಮಗಳು. ಯಾಕೆ ಅಂದರೆ ಮಾಯೆಗೆ ವಶವಾಗ್ತಾ ಇದ್ದಾರೆ. ಬಾಬಾ ಮೊದಲೇ ಹೇಳಿಬಿಟ್ಟಿದ್ದಾರೆ ನೋಡಿ, 68 ಹೇಳಿದ್ದಾರೆ ಬಾಬರವರು. ಆದರೂ ಕೂಡ ಮಾಯೆ ವಶವಾಗಿ ಆರ್ಟಿಫಿಷಿಯಲ್ ರೂಪದಲ್ಲಿ ನಾನೇ ಬಾಬಾ ಅಂತ ಹೇಳ್ಕೊಂಡು ಬರ್ತದೆ, ಬಾಬನ ರೂಪದಲ್ಲಿ ಬರ್ತದೆ ಅಂತ ಬಾಬಾ ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ ನೋಡಿ. ಪ್ರಖ್ಯಾತ ರೂಪದಲ್ಲಿ, ಗುಪ್ತ ರೂಪದಲ್ಲಿ ಬರ್ತದೆ, ಆರ್ಟಿಫಿಷಿಯಲ್ ಈಶ್ವರ್ಯ ರೂಪದಲ್ಲಿ ಬರ್ತದೆ. 63 ಜನ್ಮದ ಮಾಯೆಯ ಜೊತೆತನ ಮಾಡಿಕೊಂಡು ನೀವು ಮಾಡ್ಕೊಂಡಿದ್ದೀರಿ. ಏನು ಮಾಡಿದ್ದೀವಿ? 63 ಜನ್ಮ ಮಾಯೆಯ ಜೊತೆತನವನ್ನು ಮಾಡ್ಕೊಂಡಿದ್ರಿ ನೀವು. ಮಾಯೆ ಜೊತೆಗಾರ, ತನ್ನ ಜೊತೆಗಾರನಾಗಿ ನಮ್ಮನ್ನು ಮಾಡ್ಕೊಂಡಿತ್ತು. ನಾವು ಅವ್ರ ಜೊತೆಗೆ ಫ್ರೆಂಡ್ ಆಗಿತ್ತದು ಮಾಯೆ ನಮಗೆ. ಕರೆಕ್ಟ್ ಅಲ್ವಾ?
ऐसे पक्के साथियों को छोड़ना भी मुश्किल होता है इसलिए ಭಿನ್ನ ಭಿನ್ನ ಅಂದರೆ ಮಾಯೆ 63 ಜನ್ಮದಿಂದ ನನಗೆ ಫ್ರೆಂಡ್ ಇದ್ದಂಥವರು ನನ್ನ ಫ್ರೆಂಡ್ ನನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಇವರು ಯಾಕೆ ಬೇರೆಯವರ ಜೊತೆ ಸ್ನೇಹ ನಡೆಸಿದ್ರು ಹೊಟ್ಟೆ ಉರಿತಾ ಇದೆ ಅದಕ್ಕೆ ಮಾಯೆಗೆ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಅದೇ ರೂಪದಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ 63 ಜನ್ಮದಿಂದ ನನ್ನ ಜೊತೆ ಫ್ರೆಂಡ್ಶಿಪ್ ಇತ್ತು ಇವ್ರದ್ದು ಶರೀರ ಅಂತ ಹೇಳಿಬಿಟ್ಟು ಇವ್ರನ್ನ ಮಸ್ತ್ ಅದರಲ್ಲಿ ರುಚಿ ತಂದಿಟ್ಟಿದ್ದೆ ಅಂಥವರು ಸಡನ್ನಾಗಿ ಏನಾಯ್ತು ಇವರಿಗೆ ಲಾಸ್ಟಲ್ಲಿ ಏನಾಯ್ತು ಇವರಿಗೆ ಸಡನ್ನಾಗಿ ನನ್ನ ಜೊತೆ ಕೈ ಹಿಡಿದು ನಡೆಯುವಂತಹ ನನ್ನ ಸ್ನೇಹಿತರು ಸಡನ್ನಾಗಿ ಆ ಕಡೆ ಎಲ್ಲೋ ಹೋಗ್ತಾ ಇದ್ದಾರಲ್ಲಿ ಇವರು ಅಂತ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಗುಪ್ತ ರೀತಿಯಲ್ಲಿ ಬರ್ತದೆ ಅದು ಪ್ರಖ್ಯಾತ ರೂಪದಲ್ಲಿ ಬರ್ತದೆ ಅದು ಆರ್ಟಿಫಿಷಿಯಲ್ ಈಶ್ವರೀಯ ರೂಪದಲ್ಲಿ ಬರ್ತದೆ ಅದು ಮಾಯೆ ರಾಯಲ್ ರೂಪದಲ್ಲಿ ಬರ್ತದೆ ಮಾಯೆ ಈ ಥರ ಪಕ್ಕಾ ಸಾಥಿಯನ್ನು ಬಿಡಲಿಕ್ಕೆ ಅದಕ್ಕೂ ಕಷ್ಟ ಆಗುತ್ತೆ ಪಕ್ಕಾ ಸಾಥಿ ಅಂದರೆ ನಾವೇ ಸಾಥಿಗಳಾಗಿದ್ವಿ ಪಕ್ಕಾ ಜೊತೆಗಾರರಾಗಿದ್ವಿ ಅದನ್ನು ಬಿಡಲಿಕ್ಕೆ ಅದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮ್ಮನ್ನು ಬಿಡಲಿಕ್ಕೆ ನಾವು ಆತ್ಮಗಳನ್ನು ಬಿಡಲಿಕ್ಕೆ ಮಾಯೆಗೂ ಕಷ್ಟ ಆಗ್ತಾಯಿದೆ ಯಾಕಂದ್ರೆ ಪಕ್ಕಾ ಜೊತೆಗಾರ ಆದಂಥವ್ರು ಸಡನ್ನಾಗಿ ಕೈ ಕೊಟ್ಟರೆ ಏನಾಗ್ತದೆ ಹೇಳ್ರಿ ನೋಡೋಣ ಹೊಟ್ಟೆ ಉರಿಯತ್ತಲ್ವಾ ಆ ಮಾಯೆಗೂ ಹಾಗೆ ಆಗ್ತಾಯಿದೆ ಪಾಪ ಅದಕ್ಕೆ ಶಕ್ತಿ ಇಲ್ಲ ಪಾಪ ಈಗ ಮುಗೀತು ನನ್ನ ಕತೆ ಅಂತ ಗುಡ್ ಬೈ ಹೇಳಲಿಕ್ಕೆ ಬರುವಂತಹ ಸಮಯ ಇದು ಬಾಬಾ ನೋಡ್ತಾ ಇದ್ರೆ ಎಲ್ಲ ಮುದ್ದಾದ ಪರಿಸ್ಥಿತಿಗಳನ್ನು ಸಮೀಪದಲ್ಲಿ ವತನದಲ್ಲಿ ಏಕಾಂತವಾಸಿ ಆತ್ಮಿಕ ಯಾತ್ರಿಕರನ್ನು ಪರಮಾತ್ಮ ನೋಡ್ತಾ ಇದ್ದಾರೆ ಪರಮಾತ್ಮನ ಸಮೀಪದ ರತ್ನಗಳನ್ನು ಮನ್ಮನಾಭವ ಅವಸ್ಥೆಯಲ್ಲಿರುವ ಮಕ್ಕಳನ್ನು ಪರಮಾತ್ಮ ನೋಡ್ತಾ ಇದ್ದಾರೆ ವತನದಲ್ಲಿ ಎಲ್ಲರೂ ಬಾಬರವರ ಸಮ್ಮುಖದಲ್ಲಿದ್ದೇವೆ ಭಿನ್ನ ಭಿನ್ನ ರೂಪದಲ್ಲಿ ಬರ್ತದೆ ಮಾಯೆ ಹಾಗಾಗಿ ಭಿನ್ನ ಭಿನ್ನ ರೂಪದಿಂದ ಅದು ವಾರ ಮಾಡುವುದರಿಂದ ಮಜಬೂರ್ ಮಾಡಲೇಬೇಕದು ಭಿನ್ನ ಭಿನ್ನ ರೂಪದಿಂದ ಮಾಡಲೇಬೇಕು ಮತ್ತು ನೀವಿಲ್ಲಿ ಮಜಬೂತ್ ಇದ್ದೀರಿ ಅಂತಾರೆ ಬಾಬ್ರು ನೀವು ಸ್ಟ್ರಾಂಗ್ ಇದ್ದೀರಿ ನೀವು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀರಿ ಈಗ ओके इतना वार होते भी जो हिम्मत वाले बच्चे हैं और बाप की पद्म गुना मदद के पात्र बच्चे हैं मदद के कारण माया के वार को चैलेंज करते कि आपका काम है आना और हमारा काम है विजय प्राप्त करना है माया ನೋಡಿ ಬಾಬಾ ಏನು ಹೇಳಿದರು ಭಿನ್ನ ಭಿನ್ನ ರೂಪದಿಂದ ಅದು ವಾರ್ ಮಾಡಲೇಬೇಕು ಅನಿವಾರ್ಯ ಮಾಡಲೇಬೇಕು ಅದು ಆದರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ಮಜಬೂತ್ ಆಗಿದ್ದೀವಿ ಇಷ್ಟು ಯುದ್ಧವನ್ನು ಮಾಡ್ತದೆ ಇಷ್ಟು ಯುದ್ಧ ಆಗ್ತಾ ಇದ್ದು ಇಷ್ಟು ಯುದ್ಧಗಳು ನಡೀತಾ ಇದೆ ಎವ್ರಿ ಡೇ ನಡೀತಿದೆ ನಮ್ಮ ಜೀವನದಲ್ಲಿ ಸಂಗಮದಲ್ಲಿ ಎಷ್ಟು ಯುದ್ಧಗಳು ಡೇ ಬೈ ಡೇ ಸೆಕೆಂಡ್ ಬೈ ಸೆಕೆಂಡ್ ಯುದ್ಧ ನಡೀತಾ ಇದ್ದರೂ ಕೂಡ ಅಟೆನ್ಷನ್ ಪ್ಲೀಸ್ ಲಾಸ್ಟ್ ಸೆಕೆಂಡ್ನಲ್ಲಿ ಪರಮಾತ್ಮ ಮಹಾವಾಕ್ಯ ಇಷ್ಟು ಯುದ್ಧ ನಡೀತಾ ಇದ್ದರೂ ಕೂಡ ಇतना वार होते हुए भी जो हिम्मत वाले बच्चे है ಯಾವ ಮಕ್ಕಳು ಧೈರ್ಯವಂತರಿದ್ದೀರಿ ತಂದೆಯ ಪದಮದಷ್ಟು ಸಹಾಯದ ಪಾತ್ರ ಮಕ್ಕಳಾಗಿದ್ದೀರಿ ಸಹಾಯದ ಕಾರಣ ಮಾಯೆಯ ಯುದ್ಧಕ್ಕೆ ನೀವು ಚಾಲೆಂಜ್ ಮಾಡ್ತೀರಿ ಮಕ್ಕಳೇ ಯುದ್ಧ ಬೇಕಾದಂಗೆ ನಡೀಲಿ ನನ್ನ ಜೊತೆ ಯಾರಿದ್ದಾರೆ ಹೃದಯ ರಾಮ ಇದ್ದಾರೆ ಚಾಲೆಂಜ್ ಮಾಡ್ತೀರಿ ನಿನ್ನ ಕೆಲಸ ಬರೋದು ಬಾ ಮಾಯಿಗೆ ಹೇಳ್ತೀರಿ ನಿನ್ನ ಕೆಲಸ ಬರೋದು ಬಾ ನಮ್ಮ ಕೆಲಸ ನಿನ್ನ ಮೇಲೆ ವಿಜಯವನ್ನು ಪ್ರಾಪ್ತಿಗಳಿಸುವಂಥದ್ದು ನಮ್ಮ ಕೆಲಸ ವಾರ್ಕೋ ಖೇಲ್ ಸಮಸ್ತೆ ಹೋ ಯಾರು ನಾವುಗಳು ಯುದ್ಧವನ್ನು ಆಟವಂತ ತಿಳ್ಕೊಳ್ತೀರಿ ಮಾಯಾಕೆ ಶೇರ್ ರೂಪಕೋ ಚಿಂಟಿ ಸಮಸ್ತೆ ಹೋ ನೋಡಿ ಮಾಯೆ ಅದು ಸಿಂಹ ಅನ್ಕೋಬೋದು ಹುಲಿ ಅನ್ಕೊಂಡು ಆ ಒಂದು ರೂಪದಲ್ಲಿ ಬಂದರೂ ಕೂಡ ನಾವು ಅದು ಇರವೇ ಸಮಾನ ಅನ್ಕೊಳ್ತೀವಿ ಯಾವಾಗ ಅಪ್ಪಾಜಿ ಜೊತೆ ಇದ್ದಾಗ ಕರೆಕ್ಟಾ ಕ್ಯೂಂಕಿ ಜಾನ್ತೆ ಹೋ ಕಿ ಯಹ ಮಾಯಾ ಕಾ ರಾಜ್ ಅಬ್ ಸಮಾಪ್ತ ಹೇ ಈಗ ನೋಡಿ ಮುಗಿಯಕ್ಕೆ ಬಂತಲ್ವ ಮಾಯೆ ರಾಜ್ಯ ರಾವಣ ರಾಜ್ಯ ಸಮಾಪ್ತಿಯಾಗಿದೆ ಈಗ ಸಮಾಪ್ತಿ ಸಮಯ और हम अनेक बार के विजयी आत्माओं के विजयी 100% निश्चित है अंडरलाइन लास्ट मिनट अली बाबा
ಏನು ಹೇಳಿದರು? ಮಾಯೆಯ ರಾಜ್ಯ ಇವಾಗ ಸಮಾಪ್ತಿಯಾಗಿದೆ. ನಾವು ಅನೇಕ ಬಾರಿಯ ವಿಜಯ ಆತ್ಮಗಳಿಗೆ ವಿಜಯ 100% ನಿಶ್ಚಿತವಾಗಿದೆ. ವಿಜಯ 100% ನಿಶ್ಚಿತವಾಗಿದೆ. विजय 100% निश्चितवाಗಿದೆ. इसलिए यही निश्चित का नशा बाप की पद्म गुना मदद का अधिकार प्राप्त कराता है बच्चे. अधिकार प्राप्त ನೋಡಿ, ಇದೇ ಹಾಗಾಗಿ ಇದೇ ಒಂದು ನಿಶ್ಚಿತ ನಶೆ ತಂದೆಯ ಪದ್ಮಗುಣ ಸಹಾಯದ ಅಧಿಕಾರ ಪ್ರಾಪ್ತಿಯನ್ನು ಮಾಡಿಸುತ್ತೆ. तो जहाँ हिम्मत बच्चे मदद दे सर्वशक्तिवान बाप है. अंडरलाइन. ಎಲ್ಲಿ ಧೈರ್ಯವಂತ ಸಾಹಸವುಳ್ಳಂತಹ ಮಕ್ಕಳು ಸಹಯೋಗವನ್ನು ಕೊಡುವಂತಹ ಸರ್ವಶಕ್ತಿವಂತ ತಂದೆ ಇದ್ದಾರೆ. ವಹ ಅಸಂಭವಕ್ಕೂ ಸಂಭವ करना व माया को विश्व को चैलेंज करना कोई बड़ी बात नहीं है बच्चे. बाप ನೋಡಿ ವಂಡರ್ಫುಲ್ ಮಾತನ್ನ ಹೇಳ್ತಾರೆ. ಎಲ್ಲಿ ನಿಶ್ಚಿತ ನಶೆ ತಂದೆಯ ಪದ್ಮಗುಣ ಸಹಯೋಗದ ಅಧಿಕಾರ ಪ್ರಾಪ್ತಿ ಮಾಡಿಸುತ್ತಲ್ವಾ, ಎಲ್ಲಿ ಧೈರ್ಯವಂತ ಮಕ್ಕಳು ಅಲ್ಲಿ ಸಹಾಯವನ್ನು ಕೊಡುವಂತಹ ಸರ್ವಶಕ್ತಿವಂತ ತಂದೆ ಇದ್ದಾರೆ. ಅಲ್ಲಿ ಅಸಂಭವವನ್ನು ಸಂಭವ ಮಾಡುವ ಮತ್ತು ಮಾಯೆಗೆ ಮತ್ತು ವಿಶ್ವಕ್ಕೆ ಚಾಲೆಂಜನ್ನು ಮಾಡುವಂತಹ ಚಾಲೆಂಜ್ ಮಾಡೋದು ಏನಿದೆಯಲ್ಲ ಅದೇನು ದೊಡ್ಡ ಮಾತಲ್ಲ ಅಂತಾರೆ ಬಾಬರು. ವಿಶ್ವಕ್ಕೆ ಚಾಲೆಂಜ್ ಮಾಡೋದು, ಮಾಯಾಗೆ ಚಾಲೆಂಜ್ ಮಾಡೋದು ದೊಡ್ಡ ಮಾತಲ್ಲ. ಏಸೇ ಸಮಸ್ತೆ ಹೋನಾ ಅಂತಾರೆ ಬಾಬರು. ನಿಮ್ಮನ್ನು ನೀವು ಹಿಂಗೆ ತಿಳ್ಕೊಳ್ತೀರಿ ಜೀ ಬಾಬಾ. ಎಲ್ಲ ಮಕ್ಕಳು ಮುಗುಳ್ನಗ್ತ ಧೈರ್ಯವಂತರು, ಪರಮಾತ್ಮ ಸಮೀಪದ ರಚನೆಗಳು, ಅತ್ಯಂತ ಸಮೀಪದಲ್ಲಿ ಬಾಪ್ದಾದಾರವರು ನಮ್ಮೆಲ್ಲ ಮಕ್ಕಳನ್ನು ಸಮೀಪಕ್ಕೆ ಕರೆದು ಪ್ರತಿಯೊಂದು ಮಗುವಿಗೆ ಕೈ ಚಾಚಿ ಮಕ್ಕಳೇ ಅಂತಿದ್ದಾರೆ. ಸೆಕೆಂಡಿನಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಸೆಕೆಂಡಿನಲ್ಲಿ ರಕ್ಷಾ ಕವಚವನ್ನು ಕೈಗೆ ಕಟ್ತಾ ಇದ್ದಾರೆ. ರಕ್ಷಾ ಬಂಧನ್. ಪರಮಾತ್ಮ ಆ ಮಾಯಾವಿ ವಿಕಾರಗಳ ಏನಿದೆ ಆ ಎಲ್ಲ ವಿಕಾರಗಳ ಬಂಧನದಿಂದ ದೂರ ಮಾಡಿ ತನ್ನ ಬಂಧನದಲ್ಲಿ, ತನ್ನ ಪ್ರೇಮದ ಬಂಧನದಲ್ಲಿ ಪರಮಾತ್ಮ ನಮ್ಮನ್ನು ಬಂಧಿಸಿಕೊಳ್ತಾ ಇದ್ದಾರೆ. ವಚನದಲ್ಲಿ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ರಾಖಿಯನ್ನು ಕಟ್ತಾ ಇದ್ದಾರೆ, ಶ್ರೀ ರಕ್ಷೆಯನ್ನು ಕಟ್ತಾ ಇದ್ದಾರೆ. ಡೈರೆಕ್ಟ್ ಈಶ್ವರನಿಂದ ರಕ್ಷೆಯನ್ನು ಪಡೆದುಕೊಂಡಿರುವ ನಾವೆಲ್ಲ ಪರಮಾತ್ಮ ಸಮೀಪದ ರತ್ನಗಳು ಹೃದಯ ರಾಮನಿಂದ ಅಮೃತವನ್ನು ಸ್ವೀಕರಿಸುತ್ತಿದ್ದೇವೆ. ಅಮರ ಭವದ ವರದಾನವನ್ನು ಪಡೆಯುತ್ತಿದ್ದೇವೆ. ಬಾಪ್ದಾದಾರವರು ಮುಗುಳ್ನಗುತ್ತ ವಿಶೇಷ ಕರೆಂಟನ್ನು ತುಂಬುತ್ತಾ ರಕ್ಷಾ ಕವಚವನ್ನು ರಾಖಿಯನ್ನು ಕಟ್ಟುತ್ತಾ ಅಮೃತವನ್ನು ಕುಡಿಸುತ್ತಾ ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದರೆ ನಾವೆಲ್ಲ ಮಕ್ಕಳು ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ನೈಟ್, ನಮಸ್ತೆ, ಓಂ ಶಾಂತಿ. ज्योति सितारा देव प्यारा पूज्य नारा ब्राह्मण दुलारा परिस्थ पितारा ओम शांति ಅನ್ನೋರೇ ಗುಡ್ ನೈಟ್. ಶಾಂತಿ ಬರ್ತಿಕ್. ಓಂ ಶಾಂತಿ. ಎಲ್ಲರಿಗೂ ದೇವ ಪ್ಯಾರಾ ಮೈ ಪೂಜ್ಯ ನಾರಾ ಮೈ ಬ್ರಾಹ್ಮಣ दुलारा ಮೈ ಪರಿಸ್ಥ पितारा ಓಂ ಶಾಂತಿ ಬಾಬಾ. ಗುಡ್ ನೈಟ್. ಎಲ್ಲರಿಗೂ ಓಂ ಶಾಂತಿ. ಗುಡ್ ನೈಟ್. ಓಂ ಶಾಂತಿ.